ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವಾಗ ಕೆಲವರು ಸಂಸಾರಸ್ಥರು ಕೂಡ ಆಧ್ಯಾತ್ಮಿಕವಾಗಿ ದಾರಿಯನ್ನು ಆರಿಸ್ಕೊಳ್ತಾರೆ. ಸೊ ಅದು ಮಾಡಬಹುದಾ? ಹಾಗಾದ್ರೆ ಆಗತ್ತಾ? ಖಂಡಿತವಾಗ್ಲೂ ಮಾಡ್ಬೋದಮ್ಮ. ನನ್ನ ವೆಂಕಟಾಚಲ ಅವಧೂತರು ಅವ್ರ ಸಂಸಾರಿಗಳೇ. ಸೊ ಅವರು ಕೂಡ ಆಧ್ಯಾತ್ಮದಲ್ಲಿ ಇದ್ದರು, ಆಧ್ಯಾತ್ಮನ ಎತ್ತಿಡಿದ್ರು, ಗುರು ಪರಂಪರೆಯನ್ನು ಎತ್ತಿಡಿದ್ರು, ಗುರು ಶ್ರೇಷ್ಠತೆಯನ್ನು ಎತ್ತಿಡಿದ್ರು, ಗುರು ಮಾರ್ಗವನ್ನು ತೋರಿಸಿದ್ರು, ಶಿಷ್ಯ ಪರಂಪರೆಯನ್ನು ಹುಟ್ಟಾಕಿದ್ರು. ಹಾಗಾಗಿ ಆಧ್ಯಾತ್ಮದಲ್ಲಿದ್ದವನು ಖಂಡಿತವಾಗ್ಲೂ ಸಾಧನೆಯನ್ನು ಮಾಡ್ಬೋದು. ಹಾಗಂತ ವ್ಯವಹಾರ ಸ್ಥಿತಿ ಬಿಟ್ಟು ಮಾಡುವಂತ ಯಾರು ಹೇಳುವಂಥದ್ದಿಲ್ಲ. ಖಂಡಿತವಾಗ್ಲೂ ಜೊತೆಗೆ ಮಾಡ್ತೀನಿ ಅಂದರೆ ಅದು ಇನ್ನೂ ಪುಣ್ಯವಾದ ಕೆಲಸ. ಆ ಸಂಸಾರವೆಂಬ ಭವಬಂಧನವನ್ನು ದಾಟುವಂಥದ್ದೇ ಒಂದು ನಿಜವಾದ ಸಾಧನೆ. ಕೆಲವರು ಜನರ ಮನಸ್ಸಿನಲ್ಲಿ ಏನಿದೆ ಅಂತಂದ್ರೆ, ಸೊ ಇವರು ಸನ್ಯಾಸಿಗಳು ಅಂದ್ರೆ ಅವ್ರಿಗೆ ಸಂಸಾರ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಸೊ ಸಂಸಾರಸ್ಥರ ಜೊತೆಗೆ ಈ ಸನ್ಯಾಸತ್ವವನ್ನ ಮಾಡ್ತಾ ಇದ್ರು ಕೂಡ ಅಲ್ಲೂ ಒಂದು ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು, ಹೇಗೆ, ಯಾವ ಥರ ಅಂತ ಹೇಳಿ? ಅದರಲ್ಲಿ ಬ್ಯಾಲೆನ್ಸ್ ಅನ್ನೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ಸಾಧಕನಿಗೆ ಅದು ಸಾಧನೆ ಮಾಡ್ತಾ ಇದ್ದೀನಿ, ಸಾಧಕನ ಆಗ್ತಾ ಇದ್ದೀನಿ ಅನ್ನೋನಿಗೆ ಅದಾಗದೇ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಆ ಜೊತೆಯಲ್ಲಿರ್ತಕ್ಕಂಥ ಆಕೆ ಮಡದಿನೂ ಕೂಡ ಅದಕ್ಕೆ ಸಹಕಾರ ಮಾಡಿರ್ತಾಳೆ. ಯಾಕಂದರೆ ಅವ್ನು ಸುಮ್ಮನೆ ನಾನು ಸಾಧನೆ ಮಾಡ್ತೀನಿ, ನಾನು ಪೀಠಕ್ಕೆ ಹೋಗ್ತೀನಿ ಅಂತ ಬರೋದಕ್ಕಾಗೋದಿಲ್ಲ. ಮೊದಲು ತಾಯಿ ಅಪ್ಪಣೆ, ಆಮೇಲೆ ಮಡದಿ ಇದ್ದರೆ ಮಡದಿಯ ಅಪ್ಪಣೆ, ಆಮೇಲೆ ಗುರುವಿನ ಅನುಗ್ರಹದೊಂದಿಗೆ ಅವ್ನು ಸನ್ಯಾಸಿ ಆಗುವಂಥದ್ದು, ಸಾಧಕನಾಗುವಂಥದ್ದು. ಹಾಗಾಗಿ ಎಷ್ಟೋ ಪರಂಪರೆಯಲ್ಲಿ ಮದುವೆ ಆದಮೇಲೆ ಪೀಠವನ್ನು ತೊಗೊಂಡಿರ್ತಕ್ಕಂಥವ್ರು ಎಷ್ಟೋ ಜನ ಸನ್ಯಾಸಿಗಳಿದ್ದಾರೆ. ನಮ್ಮ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಪೀಠನೂ ಕೂಡ ಹಾಗೆ ಇರತಕ್ಕಂಥದ್ದು. ಅದರಲ್ಲಿ ಸಂಸಾರವೇ ಮೊದಲು, ಅದಾದ ಮೇಲೇ ಅವರು ಸನ್ಯಾಸತ್ವಕ್ಕೆ ಬಂದು ಲೋಕದ ಚಿಂತನೆಯನ್ನು ಮಾಡ್ತಾ ಕುಟುಂಬವನ್ನ ತ್ಯಜಿಸಬೇಕು. ಹಾಗಾದ್ರೆ ಕುಟುಂಬವನ್ನ ತ್ಯಜಿಸಬೇಕಾಗತ್ತೆ. ಖಂಡಿತವಾಗ್ಲೂ ತ್ಯಜಿಸಲೇಬೇಕು. ಅದಕ್ಕೆ ಪೂರ್ವಾಶ್ರಮ ಅಂತ ಕರೆಯುವಂಥದ್ದು. ಪೂರ್ವಾಶ್ರಮ ಅಂತ ಅದಕ್ಕೆ ಮಾಡಿರ್ತಕ್ಕಂಥದ್ದು. ಅವ್ರ ಕುಟುಂಬವನ್ನು ಬಿಟ್ಟು ಅವರು ಸನ್ಯಾಸತ್ವ ಜೀವನವನ್ನು ಇಡೀ ಜಗತ್ತೇ ನನಗೆ ಕುಟುಂಬ ಇದ್ದಂಗೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಸನ್ಯಾಸ ದೀಕ್ಷೆಯನ್ನು ತಗೊಳ್ತಾರೆ. ಇವತ್ತಿಗೂ ಎಷ್ಟೋ ಜನ ನೀವು ಮಂತ್ರಾಲಯದಲ್ಲಿ ನೋಡ್ಬೋದು, ನಮ್ಮ ಸುಬುಧೇಂದ್ರ ತೀರ್ಥ ಮಹಾಸ್ವಾಮಿಗಳು ಎಲ್ಲರನ್ನೂ ಕೂಡ ತನ್ನ ಮಕ್ಕಳಂತೆ ಸಲಹುತ್ತಾರೆ. ಎಷ್ಟೋ ಜನ ಪಾನಿಪುರಿ ಕೊಡಿಸಿರುವಂಥದ್ದು ಎಷ್ಟೋ ವಿಡಿಯೋಗಳು ವೈರಲ್ ಆಗಿರ್ತಕ್ಕಂಥದ್ದು. ಅವ್ರು ನನ್ನ ಮಕ್ಕಳು ಅಂತಾರೆ. ಇವನೊಬ್ಬ ನನ್ನ ಮಗ ಅಂತ ಹೇಳೋದಿಲ್ಲ, ಅಲ್ಲಿ ಬರುವಂಥ ಲಕ್ಷಾಂತರ ಜನ ಭಕ್ತರು ಕೂಡ ನನ್ನ ಮಕ್ಕಳು ಅಂತಲೇ ಇವತ್ತಿನವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೆ. ಇಂಥ ಮಹಾತ್ಮರು ಇದ್ದಾರೆ. ಇಂಥ ಮಹಾತ್ಮರು ಇರೋದ್ರಿಂದನೇ ಇವತ್ತು ಮಳೆ ಬೆಳೆ ಆಗ್ತಾ ಇರ್ತಕ್ಕಂಥದ್ದು. ನಿಮಗೆ ಚಾಮುಂಡಮ್ಮನ ಮಗ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಮೈಸೂರಿನಲ್ಲಿ ಇರೋರಿಗೆಲ್ಲ ಚಾಮುಂಡೇಶ್ವರಿ ಮಕ್ಕಳು ಅಂತಲೇ ಕೂಗುವಂಥದ್ದು. ಯಾಕೆಂತಂದರೆ ಮೈಸೂರು ಅಂತಂದರೆ ಅದು ಚಾಮುಂಡೇಶ್ವರಿಯ ತವರು ಕ್ಷೇತ್ರ. ಮುಂಚೆ ಮೈಸೂರು ಅನ್ನುವಂಥದ್ದು ಕರ್ನಾಟಕಕ್ಕೆ ಇನ್ನೊಂದು ಹೆಸರಿದ್ದಿದ್ದೇ ಮೈಸೂರು ಅಂತ. ಸೊ ಹಾಗಾಗಿ ನಾಡಿನ ಜಗತ್ತಿನ ಅಧಿದೇವತೆಯೇ ಚಾಮುಂಡೇಶ್ವರಿ. ಹಾಗಾಗಿ ಆ ತಾಯಿಯ ಮಗ ಅಂತ ಕೂಗುವಂಥದ್ದು ನನಗೊಬ್ಬನಿಗೆ ಅಲ್ಲ, ಮೈಸೂರಿನಲ್ಲಿ ಯಾರ್ಯಾರು ಇರ್ತಾರೆಯೋ ಅವರೆಲ್ಲ ಚಾಮುಂಡೇಶ್ವರಿ ಮಕ್ಕಳೇ. ಅಂದರೆ ಈ ಬಿರುದು ನಿಮಗೆ ಬಂದಿತ್ತು ಅಂತ ಹೇಳಿ ಕೇಳ್ಪಟ್ವಿ. ಸಿದ್ದಪ್ಪಾಜಿ ಅವಧೂತರು ನಾನು ಬರೋದಕ್ಕಿಂತ ಮುಂಚೆ, ಅಂದರೆ ಅವ್ರನ್ನ ನೋಡೋಕ್ಕೆ ನಾವು ಯಾವಾಗಲೂ ಹೋಗ್ತಾ ಇದ್ದೆ, ಅಲ್ಲಿ ಕೂತಿರೋರು ಜನರ ಹತ್ರ ಹೇಳ್ತಾ ಇರ್ತಕ್ಕಂಥದ್ದು ವಿಚಾರ ಇದು. ಚಾಮುಂಡೇಶ್ವರಿ ಮಗ ಬಂದ, ಚಾಮುಂಡಮ್ಮನ ಮಗ ಬಂದ ಕಣೋ, ಚಾಮುಂಡಮ್ಮನ ಮಗ ಬಂದ ಅಂತ ಕೂಗೋರು. ಅದಾಗೆ 5-10 ನಿಮಿಷ ಆದಮೇಲೆ ನಾನು ಹೋಗ್ತಾ ಇದ್ದಾಗ ಅಲ್ಲಿರೋರು ಹೇಳೋರು, ಚಾಮುಂಡೇಶ್ವರಿ ಮಗ ಬಂದ, ಚಾಮುಂಡಮ್ಮನ ಮಗ ಬಂದ ಅಂತ ತಾತ ಹೇಳ್ತಾ ಇದ್ರು. ಅದು ಸಿದ್ದಪ್ಪಾಜಿಯವ್ರು ಹೇಳ್ತಾ ಇದ್ರು, ಅಪ್ಪಾಜಿಯವ್ರು ಹೇಳ್ತಾ ಇದ್ರು ಅಂತ ಹೇಳೋರು. ಸೊ ಹಾಗಾಗಿ ಅವರು ಅದನ್ನು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಿದ್ದು. ಅಂದರೆ ಅದು ಎಲ್ಲರಿಗೂ ಹೇಳೋಕ್ಕೆ ಆಗದೇ ಇರುವಂಥ ಮಾತದು. ಎಲ್ಲೋ ಅವ್ರು ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಆ ಒಂದು ಗುಣ ಲಕ್ಷಣಗಳಿರ್ಬೋದು ಎಲ್ಲವೂ ನಿಮ್ಮಲ್ಲಿ ಇತ್ತು ಅನ್ನೋ ಕಾರಣಕ್ಕೆ ಅವರು ಆ ಬಿರುದನ್ನು ನೀಡಿರುವಂಥದ್ದು. ಅಮ್ಮ, ಇವಾಗ ನೀವು ಮೈಸೂರಿಗೆ ಬಂದಿದ್ದೀರಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಿ, ಅಲ್ಲಿ ಅಮ್ಮನವ್ರನ್ನ ಏನಂತ ಉಚ್ಚಾರಣದಿಂದ ಮಾತಾಡ್ತಾರೆ? ತಾಯಿ. ಆಮೇಲೆ ನೀವು ಮಗಳೇ ತಾನೆ, ಹಾಗಾಗಿ ನೀವು ಚಾಮುಂಡೇಶ್ವರಿ ಮಗಳೇ. ಈ ಎಲ್ಲದರ ಮಧ್ಯೆ ಒಂದು ಇತ್ತೀಚೆಗೆ ಒಬ್ಬರು ಹಿರಿಯ ಪತ್ರಕರ್ತರ ಒಂದು ಮಾಹಿತಿಯನ್ನು ನೋಡಿದ್ವಿ. ನೀವು ಕಳೆದ 6 ತಿಂಗಳ ಹಿಂದೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತು ಪ್ರಸ್ತಾಪದಲ್ಲಿ ಬಂತು ಅಂತ ಹೇಳಿದ್ರು. ಸೊ ಆ ಪ್ರಸ್ತಾವನೆ ಇವಾಗ ನಿಜ ಆಗಿರುವಂಥದ್ದು. ಸೊ ಇವಾಗ DK ಶಿವಕುಮಾರ್ ಅವರು ಜೂನ್ 3ನೇ ತಾರೀಕಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು, CM ಕೂಡ ಆದರು. ಸೊ ಆ ಸಂದರ್ಭ ಬಂದಿದ್ದು ಹೇಗೆ ನಿಮಗೆ? ಅವರೇ CM ಆಗ್ತಾರೆ ಅಂತ ಅನಿಸಿರುವಂಥದ್ದು ಹೇಗೆ ಅಂತ? ಅಮ್ಮ, ಸಾಮಾನ್ಯವಾಗಿ ನೋಡಬೇಕು ಅಂತಂದರೆ DK ಶಿವಕುಮಾರ್ ಅವರು ಸುಮಾರು 40-45 ವರ್ಷಗಳಿಂದ ರಾಜಕೀಯದಲ್ಲೇ ಇದ್ಕೊಂಡು ಬಂದಿರತಕ್ಕಂಥವ್ರು. ಅವರ ಅಷ್ಟು ವರ್ಷದ ಶ್ರಮ ಇವತ್ತು ಒಂದು ಫಲವಾಗಿ ಸಿಕ್ಕಿದೆ. ಇವತ್ತು ಎಷ್ಟೋ ಜನ ಹೇಳ್ಬೋದು, ನಾನು DK ಶಿವಕುಮಾರ್ ಸಾಹೇಬ್ರಿಗೆ ಆಶೀರ್ವಾದ ಮಾಡಿದೆ, ನಾನು ಮಾಡಿದ್ದೆ ಅಂತ. ಆದರೆ ನಾನು ಇವತ್ತಿಗೂ ಓಪನ್ ಆಗಿ ಹೇಳ್ತೀನಿ, DK ಶಿವಕುಮಾರ್ ಸಾಹೇಬ್ರಿಗೆ ಯಾರಾದರೂ ಒಬ್ಬರು ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ ಅದು ಅವರ ತಾಯಿ ಮತ್ತು ಅಜ್ಜಯ್ಯನವ್ರು ಮಾತ್ರ.
ಅದು ಎರಡು ಆಶೀರ್ವಾದನೇ ಇವತ್ತಿನ ದಿವಸ ಅವ್ರನ್ನ ಅಷ್ಟು ಮೇಲ್ಮಟ್ಟಕ್ಕೆ ಕೂರಿಸಿರ್ತಕ್ಕಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಅಷ್ಟು ವರ್ಷದ ಶ್ರಮ ಖಂಡಿತವಾಗ್ಲೂ ಫಲಿಸುತ್ತೆ ಅನ್ನುವಂಥ ಒಂದು ವಿಚಾರವನ್ನು ನಾನು ಅವ್ರ ಹತ್ರನೂ ಕೂಡ ಹೇಳಿದ್ದೆ. ಮುಖ್ಯಮಂತ್ರಿಗಳು ನೀವು ಹಾಗೇ ಆಗ್ತೀರಿ ಅನ್ನುವಂಥ ವಿಚಾರನೂ ಕೂಡ ಹೇಳಿದ್ದೆ. ಆದರೆ ಅವ್ರಿಗೆ ಮೂಲವಾಗಿ ಅವರ ತಾಯಿ ಮತ್ತು ಅಜ್ಜಯ್ಯನವರ ಆಶೀರ್ವಾದನೇ, ಅದು ಬಿಟ್ಟು ಬೇರೆ ಇನ್ಯಾವ ಮಾಹಿತಿನೂ ಇಲ್ಲಮ್ಮ. ಅದೆರಡೇ ಸತ್ಯ. ಸೊ ಅದು ನೀವು ಹೇಳಿದ್ದು ಹಾಗಾದರೆ ಅವತ್ತಿನ ದಿನ ಆ ಪತ್ರಕರ್ತರ ಮುಂದೆ ಹೇಳಿದ ಮಾತು ನಿಜವಾಗಿ ಸತ್ಯವಾಗ್ಲೂ ಹೇಳಿದ್ದೀನಿ. ಜೂನ್ ತಿಂಗಳು ಮೇ ಎಂಡು ಅಥವಾ ಜೂನ್ನಲ್ಲಿ 3ರಿಂದ 5ನೇ ತಾರೀಕು ಒಳಗಡೆ ಅವರು ಮುಖ್ಯಮಂತ್ರಿಗಳಾಗೇ ಆಗ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದೆ. ಹಾಗಾಗಿ ಅದು ಸತ್ಯ ಆಗಿದೆ. ಆದರೆ ಅವ್ರಿಗೆ ಆಶೀರ್ವಾದ ಮಾಡಿದವರು, ಬೆನ್ನೆಲುಬಾಗಿ ನಿಂತಂಥವ್ರು ಅಜ್ಜಯ್ಯನವರ ಕೃಪಾಶೀರ್ವಾದ. ಇವತ್ತಿನ ದಿವಸ ಅವರ ಶ್ರಮ, ಡಿ ಕೆ ಶಿವಕುಮಾರ್ ಸಾಹೇಬರ ಶ್ರಮ, 40 ವರ್ಷದ ಶ್ರಮ, ಬರಿಗಾಲಿನಿಂದ ಹಿಡಿದು ಶ್ರಮ ಪಟ್ಟಿರ್ತಕ್ಕಂಥದ್ದು ಇವತ್ತು ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿದೆ. ಅವರು ಖಂಡಿತವಾಗ್ಲೂ ಒಳ್ಳೆಯ ಜವಾಬ್ದಾರಿಯುಕ್ತವಾದಂಥ ಸ್ಥಾನದಲ್ಲಿದ್ದಾರೆ. ನಮ್ಮ ರಾಜ್ಯವನ್ನು ಸುಭಿಕ್ಷವಾಗಿ ತಗೊಂಡು ಹೋಗ್ತಾರೆ ಅನ್ನುವಂಥ ಒಂದು ಎಲ್ಲ ವಿಶ್ವಾಸಗಳು ನಮಗಿದೆ. ಗುರುಗಳೇ, ನೀವು ಹೇಳ್ತಾ ಇದ್ರಿ ನಾವು ಭಕ್ತರ ದುಡ್ಡು ಮುಟ್ಟೋದಿಲ್ಲ, ಯಾರೇ ಏನು ದಾನವಾಗ ಕೊಡ್ತಾರ ನಾವು ಅದನ್ನು ಜನರಿಗೆ ವಾಪಸ್ಸು ಮತ್ತೆ ಸೇವೆಯನ್ನು ಮಾಡುವಂಥದ್ದು. ಹಾಗಾದರೆ ಈ ಕಾರ್ ಆಗಿರಬಹುದು ಎಲ್ಲ ಹೇಗೆ ಬರುತ್ತೆ ಅಂತ ಹೇಳಿ. ಅಮ್ಮ, ತಿರುಪತಿಯಲ್ಲಿ ಶ್ರೀನಿವಾಸ ದೇವರು ಇರ್ತಾರೆ. ಶ್ರೀನಿವಾಸನ್ನ ಚೆನ್ನಾಗಿ ಅಲಂಕಾರ ಮಾಡಿ ನೋಡಬೇಕು ಅನ್ನೋಂಥದ್ದು ಒಂದು ಪುರೋಹಿತರ ಒಂದು ಆಸೆ ಇರುತ್ತೆ, ಭಕ್ತಾದಿಗಳ ಒಂದು ಆಸೆ ಇರುತ್ತೆ. ಸೊ ಹಾಗಾಗಿ ಭಕ್ತಾದಿಗಳು ಏನು ಮಾಡ್ತಾರೆ, ನನ್ನ ಶ್ರೀನಿವಾಸ, ನನ್ನ ಮಹಾವಿಷ್ಣು ಇದೇ ರೀತಿಯಲ್ಲಿ ಕಾಣಬೇಕು ಅಂಥೇಳಿ ವಜ್ರ ವೈಡೂರಿಗಳನ್ನು ಕೊಡುವಂಥದ್ದು ಇರುತ್ತೆ. ಅವರು ಕಣ್ತುಂಬಿಸ್ಕೊಳ್ಬೇಕು ಅಂಥೇಳಿ ಆ ಪರಮಾತ್ಮನಿಗೆ ಬೆಳ್ಳಿ ಕವಚವನ್ನು ಮಾಡಿಸುವಂಥದ್ದು, ಬಂಗಾರದ ಕವಚವನ್ನು ಮಾಡಿಸುವಂಥದ್ದು, ಚಿನ್ನದ ಬಾಗಿಲನ್ನು ಹಾಕಿಸುವಂಥದ್ದು ಅವ್ರು ಮಾಡ್ತಾರೆ. ಹಾಗೆ ನನಗೆ ಬರುವಂಥ ಅವಧೂತರ ಭಕ್ತರು ಕೂಡ ನಾನು ಹೀಗೆ ಇರಬೇಕು, ಹೀಗೆ ಆಗಬೇಕು, ನಮಗೋಸ್ಕರ, ನಮ್ಮ ಕಷ್ಟಗಳಿಗೋಸ್ಕರ ನೀವು ಬದುಕ್ತಾ ಇದ್ದೀರಿ, ನೀವು ಚೆನ್ನಾಗಿರಬೇಕು ಅಂತ ಆಸೆ ಪಡುವಂಥ ಎಷ್ಟೋ ಜನ ಭಕ್ತರಿರ್ತಾರೆ, ಅವರಿಂದ ದಾನವಾಗಿ ಬಂದಿರುತ್ತೆ.